ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು ಎರಡನೇ ತೃತೀಯಲಿಂಗಿ. ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ, ಇಡೀ ದೇಶ ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ್ದಾರೆ. ಎರಡು ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 2,70,000 ರೂಪಾಯಿಗೆ ಯಾವ ಮನೆ ಆಗುತ್ತೆ? ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಜಗತ್ತಿನಾದ್ಯಂತ ಒಮೈಕ್ರಾನ್ ಅಬ್ಬರ, ಕೋಟ್ಯಾಂತರ ಜನರು ಸೋಂಕಿಗೆ ತತ್ತರ. ಒಮೈಕ್ರಾನ್ ವೈರಸ್ಗೆ ಯುವಕರು, ಮಕ್ಕಳೇ ಆದ್ರ ಟಾರ್ಗೆಟ್. ಅಮೆರಿಕದಲ್ಲಿ ಒಂದೇ ದಿನ 14 ಲಕ್ಷ ಕೇಸ್, 1,46,000 ಮಂದಿ ಆಸ್ಪತ್ರೆಗೆ ದಾಖಲು. ಯುರೋಪ್ನ 50% ಜನರಿಗೆ ಕಾಡುತ್ತಾ ಒಮೈಕ್ರಾನ್. ಒಮೈಕ್ರಾನ್ಗೆ ಬೆಚ್ಚಿ ಬಿದ್ದ ಚೀನಾ, ಕೋಟಿ ಜನರಿಗೆ ಲಾಕ್ಡೌನ್ ಬಿಸಿ. ಒಮೈಕ್ರಾನ್ ಆರ್ಭಟಕ್ಕೆ ಕಂಗೆಟ್ಟ ದೇಶಗಳ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಒಮೈಕ್ರಾನ್ ವೈರಸ್ಗೆ ಯುವಕರು, ಮಕ್ಕಳೇ ಟಾರ್ಗೆಟ್. ಅಮೆರಿಕದಲ್ಲಿ ಒಂದೇ ದಿನ 14 ಲಕ್ಷ ಪ್ರಕರಣಗಳು ಪತ್ತೆ. ಮಕ್ಕಳು ಸೇರಿ ಅಮೆರಿಕದಲ್ಲಿ 1.46 ಲಕ್ಷ ಮಂದಿ ಆಸ್ಪತ್ರೆಗೆ ದಾಖಲು. ಯುರೋಪ್ನ 50% ಜನರಿಗೆ ಕಾಡುತ್ತಾ ಒಮೈಕ್ರಾನ್. ಚೀನಾದಲ್ಲಿ 2 ಕೋಟಿ ಜನ ಲಾಕ್. ಒಮೈಕ್ರಾನ್ ಆರ್ಭಟಕ್ಕೆ ಜಗತ್ತೇ ತಲ್ಲಣ. ಜಗತ್ತನ್ನ ಡೆಲ್ಟಾ ರೂಪಾಂತರಿ ಕೂಡ ಈ ಪರಿ ಕಾಡಿರಲಿಲ್ಲ. ಇಷ್ಟೊಂದು ದೇಶಗಳಲ್ಲಿ ಡೆಲ್ಟಾ ಅಬ್ಬರಿಸಿರಲಿಲ್ಲ. ಆದ್ರೀಗ ರಣವೇಗಿ ಒಮೈಕ್ರಾನ್ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಆರೋಗ್ಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಮಟ್ಟಕ್ಕೆ ಆತಂಕ ತಂದಿಟ್ಟಿದೆ. ಹೌದು, ಒಮೈಕ್ರಾನ್ ಅಂದುಕೊಂಡಷ್ಟು ಸೌಮ್ಯ ರೂಪಾಂತರಿಯಲ್ಲ. ದಿನ ಕಳೆದಂತೆ ಈ ರೂಪಾಂತರಿ ಭೀಕರತೆಯ ಒಂದೊಂದೇ ಅಸಲಿಯತ್ತು ಬಯಲಾಗ್ತಾ ಹೋಗ್ತಿದೆ. ಮೊದಮೊದಲು ಒಮೈಕ್ರಾನ್ ಗಂಭೀರ ಲಕ್ಷಣಗಳಿಗೆ ಕಾರಣವಾಗಲ್ಲ ಅಂತ ತಜ್ಞರೇ ಹೇಳ್ತಿದ್ರು. ಆದ್ರೀಗ ಒಮೈಕ್ರಾನ್ ಅಬ್ಬರಿಸುತ್ತಿರುವ ದೇಶಗಳಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಪ್ರಕರಣಗಳ ಏರಿಕೆ ಮಾತ್ರವಲ್ಲ, ಕೆಲ ದೇಶಗಳಲ್ಲಿ ಒಮೈಕ್ರಾನ್ ರೂಪಾಂತರಿ ಅಟ್ಟಹಾಸಕ್ಕೆ ಸಾವು ಕೂಡ ಹೆಚ್ಚಾಗ್ತಿರುವ ವರದಿಯಾಗಿದೆ. ಮುಖ್ಯವಾಗಿ ಕೆಲ ದೇಶಗಳಲ್ಲಿ ಯುವಕರು ಮತ್ತು ಮಕ್ಕಳೇ ಒಮೈಕ್ರಾನ್ ಟಾರ್ಗೆಟ್ ಆಗ್ತಿದ್ದಾರೆ ಎಂಬ ಅಂಶವೂ ಹೊರಬಿದ್ದಿದೆ. ಒಮೈಕ್ರಾನ್ ಆರ್ಭಟಕ್ಕೆ ಜಗತ್ತೇ ತಲ್ಲಣಗೊಂಡಿದೆ. ಭಾರತದಲ್ಲಿ ಈಗಷ್ಟೇ ಒಮೈಕ್ರಾನ್ ಅಬ್ಬರ ಶುರುವಾಗಿದ್ದು, ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದು ಬಿಟ್ರೆ ಬೇರ್ಯಾವ ಆತಂಕವೂ ನಮ್ಮ ದೇಶದಲ್ಲಿ ಇದುವರೆಗೂ ಎದುರಾಗಿಲ್ಲ. ಆದರೆ ಜಗತ್ತಿನ ಹಲವು ದೇಶಗಳಲ್ಲಿ ಭಾರತಕ್ಕೂ ಮೊದಲೇ ಒಮೈಕ್ರಾನ್ ಕಾಲಿಟ್ಟಿತ್ತು. ಹೀಗೆ ನಮ್ಮ ದೇಶದಲ್ಲಿ ಸೋಂಕು ಹೆಚ್ಚಾಗುವುದಕ್ಕೂ ಮೊದಲೇ ಬೇರೆ ದೇಶಗಳಿಗೆ ಲಗ್ಗೆ ಇಟ್ಟಿದ್ದ ಒಮೈಕ್ರಾನ್ ಈಗ ಸಾಲು ಸಾಲು ಸವಾಲುಗಳ ಹರಿಬಿಟ್ಟಿದೆ. ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕುತ್ತಿದೆ. ಮಕ್ಕಳ ಆಸ್ಪತ್ರೆಗಳು ಭರ್ತಿಯಾಗುತ್ತಿವೆ. ವೈದ್ಯರ ಕೊರತೆಗೆ ಆರೋಗ್ಯ ವ್ಯವಸ್ಥೆಯೇ ಬುಡಮೇಲಾಗುವ ಆತಂಕವೂ ಎದುರಾಗಿದೆ. ಒಮೈಕ್ರಾನ್ ಅಬ್ಬರದಿಂದ ವಿಶ್ವ ಇದೀಗ ಎದುರಿಸುತ್ತಿರುವ ಸವಾಲು, ಆತಂಕ, ಭೀತಿ ಒಂದೆರಡಲ್ಲ. ಅವೆಲ್ಲವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದಿಡ್ತೀವಿ. ಆದರೆ ಅದಕ್ಕೂ ಮೊದಲು ಒಮೈಕ್ರಾನ್ ದಾಳಿಯಿಂದ ಭೀಕರವಾಗಿ ಕಂಗೆಟ್ಟ ಕೆಲ ದೇಶಗಳ ಪರಿಸ್ಥಿತಿ ಈಗ ಏನಾಗಿದೆ ಅನ್ನೋ ಮಾಹಿತಿಯನ್ನ ನಿಮ್ಮ ಮುಂದಿಡ್ಲೇಬೇಕು. ಒಂದೇ ದಿನ 14 ಲಕ್ಷ ಕೇಸ್. ಅಮೆರಿಕದಲ್ಲಿ ನಿತ್ಯದ ಕೇಸ್ ದಾಖಲೆ. ಡೆಲ್ಟಾ ಭಾರತದಲ್ಲಿ ಅಬ್ಬರಿಸುತ್ತಿರುವಾಗ, ಅಂದ್ರೆ ಭಾರತ ಕೊರೋನಾ ಎರಡನೇ ಅಲೆಯ ಉತ್ತುಂಗಕ್ಕೇರಿದ್ದಾಗ
ಒಂದೇ ದಿನ 4 ಲಕ್ಷ ಕೇಸ್ ಪತ್ತೆಯಾಗಿತ್ತು. ಇಡೀ ಜಗತ್ತಿನಲ್ಲಿ ಒಂದೇ ದಿನ ಅತಿ ಹೆಚ್ಚು ಕೊರೋನಾ ಕೇಸ್ ದಾಖಲಿಸಿದ ಪಟ್ಟಿಯಲ್ಲಿ ಅಂದು ಭಾರತ ನಂಬರ್ 1 ಸ್ಥಾನಕ್ಕೇರಿತ್ತು. ಆದರೆ ಯಾವಾಗ ವಿಶ್ವದಲ್ಲಿ ಒಮೈಕ್ರಾನ್ ಆರ್ಭಟ ಶುರುವಾಯಿತೋ ಆಗಿನಿಂದ ಚಿತ್ರಣವೇ ಬದಲಾಗಿ ಹೋಗಿದೆ. ಸುಮಾರು 33ರಿಂದ 34 ಕೋಟಿ ಜನಸಂಖ್ಯೆ ಇರುವ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಡೈಲಿ ಕೇಸ್ 14 ಲಕ್ಷಕ್ಕೇರಿದೆ. ಸೋಮವಾರ ಒಂದೇ ದಿನ ಅಮೆರಿಕಾದಲ್ಲಿ 14 ಲಕ್ಷ ಕೇಸ್ ಪತ್ತೆಯಾಗಿದೆ. ಅಚ್ಚರಿಯಾದ್ರೂ ಇದು ಸತ್ಯ ವೀಕ್ಷಕರೇ. ಇನ್ನು ಅಮೆರಿಕಾದಲ್ಲಿ ಕೇವಲ ಡೈಲಿ ಕೇಸ್ ಮಾತ್ರ ದಾಖಲೆ ಬರೆದಿಲ್ಲ. ಇದೀಗ ಅಮೆರಿಕಾದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾಗಿರುವ 1,46,000 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಮೆರಿಕಕ್ಕೆ ಕೊರೋನಾ ಕಾಲಿಟ್ಟ 2 ವರ್ಷಗಳಲ್ಲಿ ಅತಿ ಹೆಚ್ಚು ಸೋಂಕಿತರು ಹೀಗೆ ಆಸ್ಪತ್ರೆಗೆ ದಾಖಲಾಗಿದ್ದು ಇದೇ ಮೊದಲು. ಹೌದು, ಅಮೆರಿಕಾದಲ್ಲಿ ಡೈಲಿ ಸೋಂಕಿನ ಜೊತೆಗೆ ಆಸ್ಪತ್ರೆ ದಾಖಲಾತಿಯೂ ದಾಖಲೆ ಬರೆದಿದೆ. ಕಳೆದ 7 ದಿನಗಳಲ್ಲಿ ಅಮೆರಿಕಾದಲ್ಲಿ 1,40,576 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೀಗೆ ಅತಿ ಹೆಚ್ಚು ಕೊರೋನಾ ಸೋಂಕಿತರು ಅಮೆರಿಕಾದಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇರುವ ಕಾರಣ ಬೆಡ್ಗಳ ಕೊರತೆ ಶುರುವಾಗಿದೆ. ವೈದ್ಯರು, ದಾದಿಯರ ಕೊರತೆಯೂ ಕಾಡ್ತಿದೆ. ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಸೋಂಕಿತರು ಆಸ್ಪತ್ರೆಗೆ ಬರುತ್ತಿರುವ ಕಾರಣ ಯಾರಿಗೆ ಚಿಕಿತ್ಸೆ ಕೊಡಬೇಕು, ಯಾರನ್ನ ಅಡ್ಮಿಟ್ ಮಾಡಬೇಕು ಅನ್ನೋದೇ ಗೊತ್ತಾಗದೆ ವೈದ್ಯರು ಕೈಚೆಲ್ಲುವ ಪರಿಸ್ಥಿತಿ ಈಗ ಅಮೆರಿಕಾದಲ್ಲಿದೆ. ಅಷ್ಟೇ ಅಲ್ಲ, ಕೊರೋನಾ ಸೋಂಕಿಗೆ ತುತ್ತಾಗಿ ಗಂಭೀರ ಆರೋಗ್ಯ ಸಮಸ್ಯೆ ಕಾಡಿದವರು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರು, ಆಂಬ್ಯುಲೆನ್ಸ್ಗಳು ಬರ್ತಿಲ್ವಂತೆ. ಆಂಬ್ಯುಲೆನ್ಸ್ಗಾಗಿಯೂ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಅಮೆರಿಕಾದ ಪೆನ್ನಸೋವೇನಿಯಾ ಪ್ರಾಂತ್ಯದಲ್ಲಿದೆ. ಇನ್ನು ಅಮೆರಿಕದ ವಾಯುವ್ಯ ಭಾಗದ ಸುಮಾರು 11 ಆಸ್ಪತ್ರೆಗಳಲ್ಲಿ ಕಳೆದ ನವೆಂಬರ್ಗಿಂತ 16% ಹೆಚ್ಚು ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಐಸಿಯುನಲ್ಲಿ ಈಗಲೂ ಸಾಕಷ್ಟು ಮಂದಿ ಕೊರೋನಾ ಸೋಂಕಿತರು ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರಂತೆ. ಅಮೆರಿಕದ ಡಾಕ್ಟರ್ ಪ್ರಿಕೆಟ್ಸ್ ಆಸ್ಪತ್ರೆಯ ಐಸಿಯುನಲ್ಲೂ ಈಗಲೂ ಶ್ವಾಸಕೋಶಕ್ಕೆ ಸೋಂಕು ತಗುಲಿ ಜೀವನ್ಮರಣದ ಹೋರಾಟ ನಡೆಸುತ್ತಿರುವ ಹಲವು ಸೋಂಕಿತರಿದ್ದಾರೆ ಅಂತ ಅಲ್ಲಿನ ವೈದ್ಯರು ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಅಮೆರಿಕಾದಲ್ಲಿ ಕಳೆದ 1 ವಾರದಲ್ಲಿ 23,334 ಸೋಂಕಿತರು ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅಮೆರಿಕಾದಲ್ಲಿ ಕೊರೋನಾ ಸೋಂಕು ದಾಳಿಯಿಟ್ಟ ನಂತರ ಒಂದೇ ವಾರದಲ್ಲಿ ಗರಿಷ್ಠ ಐಸಿಯು ದಾಖಲಾತಿ 5,900ರಷ್ಟಿತ್ತು. ಆದರೆ ಈ ಬಾರಿ ಒಂದೇ ವಾರದಲ್ಲಿ ಗರಿಷ್ಠ 23,334 ಮಂದಿ ಐಸಿಯುಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಒಮೈಕ್ರಾನ್ ಸೌಮ್ಯ ಅಲ್ಲ, ಕಡೆಗಣನೆ ಮಾಡಬೇಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಪದೇ ಪದೇ ಎಚ್ಚರಿಸುತ್ತಿರೋದು ಇದೇ ಕಾರಣಕ್ಕೆ. ಒಮೈಕ್ರಾನ್ ಅಮೆರಿಕದ 40% ಮಂದಿಯನ್ನ ಕಾಡಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇನ್ನು ಪ್ರತಿದಿನ ಅಮೆರಿಕಾದಲ್ಲಿ ಕನಿಷ್ಠ 1,700 ಮಂದಿ ಕೊರೋನಾಗೆ ಬಲಿಯಾಗ್ತಿದ್ದಾರೆ. ಮುಖ್ಯವಾಗಿ ಅಮೆರಿಕದ ಡೆಲ್ವೇರ್, ಇಲಿನಾಯ್ಸ್, ನ್ಯೂಯಾರ್ಕ್, ಮೇರಿಲ್ಯಾಂಡ್, ಓಹಿಯೋ, ಪೆನ್ಸಿಲ್ವೇನಿಯಾ, ಪೋರ್ಟೋರಿಕೋ, ಮಿಸೌರಿ, ವರ್ಜಿನ್ ಐಲ್ಯಾಂಡ್, ವರ್ಜೀನಿಯಾ, ವಾಷಿಂಗ್ಟನ್ ಡಿಸಿಯಲ್ಲಿ ಅತಿ ಹೆಚ್ಚು ಸೋಂಕಿತರು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. 6 ವಾರಗಳಲ್ಲಿ ಯುರೋಪ್ನ 50% ಮಂದಿಗೆ ಒಮೈಕ್ರಾನ್. ಯುರೋಪ್ನ 26 ದೇಶಗಳನ್ನು ಕಾಡ್ತಿದೆ ಒಮೈಕ್ರಾನ್. ಶರವೇಗದಲ್ಲಿ ಹರಡುತ್ತಿರುವ ಈ ರೂಪಾಂತರಿಯಿಂದಾಗಿ ಕಳೆದ ವಾರ ಯುರೋಪ್ನಲ್ಲಿ 70 ಲಕ್ಷ ಮಂದಿ ಕೋವಿಡ್ ಸೋಂಕಿಗೆ ತುತ್ತಾಗಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ನೀಡಿದೆ. ಜೊತೆಗೆ ಇನ್ನು ಮುಂದಿನ 6ರಿಂದ 8 ವಾರಗಳಲ್ಲಿ ಯುರೋಪ್ನ ಅರ್ಧಕ್ಕರ್ಧ ಜನಸಂಖ್ಯೆ ಕೋವಿಡ್ ಸೋಂಕಿಗೆ ತುತ್ತಾಗಲಿದೆ ಅಂತಾನೂ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಯುರೋಪ್ ಭಾಗದ ನಿರ್ದೇಶಕ ಡಾಕ್ಟರ್ ಹ್ಯಾನ್ಸ್ ಕ್ಲಜ್ ನೀಡಿರುವ ಮಾಹಿತಿ ಪ್ರಕಾರ ಯುರೋಪ್ನ 26 ದೇಶಗಳಲ್ಲಿ ಪ್ರತಿವಾರ ಸರಾಸರಿ 1% ಹೆಚ್ಚು ಜನರು ಕೊರೋನಾ ಸೋಂಕಿಗೆ ತುತ್ತಾಗ್ತಿದ್ದಾರಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶಗಳ ಅರ್ಧಕ್ಕರ್ಧ ಜನರು ಕೊರೋನಾ ಸೋಂಕಿಗೆ ತುತ್ತಾಗಬಹುದು. ಆರೋಗ್ಯ ವ್ಯವಸ್ಥೆಯನ್ನ ಕುಸಿಯದಂತೆ ಕಾಪಾಡಿಕೊಳ್ಳಲು ಈ ದೇಶಗಳಿಗೆ ಹೆಚ್ಚಿನ ದಿನಗಳು ಅವಕಾಶಗಳು ಉಳಿದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುರೋಪ್ ರಾಷ್ಟ್ರಗಳು ಅಂದ್ರೆ ಆ ಲಿಸ್ಟ್ನಲ್ಲಿ ಆಸ್ಟ್ರಿಯಾ, ಬೆಲ್ಜಿಯಂ, ಝೆಕ್ ರಿಪಬ್ಲಿಕ್, ಇಸೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಹಂಗೇರಿ, ಇಟಲಿ, ಲಿಥುವೇನಿಯಾ, ಮಾಲ್ಟಾ, ನೆದರ್ಲ್ಯಾಂಡ್, ನಾರ್ವೆ, ಪೋಲೆಂಡ್, ಪೋರ್ಚುಗಲ್, ಸ್ಲೋವೇನಿಯಾ, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್ ಸೇರಿದಂತೆ ಹಲವು ದೇಶಗಳಿವೆ.
ಈಗಾಗಲೇ ಈ ದೇಶಗಳಲ್ಲಿ ಗರಿಷ್ಠ ಕೇಸ್ಗಳು ಪತ್ತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಮಕ್ಕಳು ಯುವಕರನ್ನ ಕಾಡ್ತಿದ್ಯಾ ಒಮೈಕ್ರಾನ್ ಸೋಂಕು ಶರವೇಗದಲ್ಲಿ ಹರಡುತ್ತಿರುವ ದೇಶಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಮತ್ತು ಯುವಕರು ಕೊರೋನಾ ಸೋಂಕಿಗೆ ತುತ್ತಾಗ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಒಮೈಕ್ರಾನ್ ಸೋಂಕು ಕಾಲಿಟ್ಟ ನಂತರ ಅಮೆರಿಕಾದಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಮಕ್ಕಳ ಪ್ರಮಾಣವೂ ಹೆಚ್ಚಾಗಿದೆ. ಡೆಲ್ಟಾ ಸೋಂಕು ಹರಡುತ್ತಿದ್ದಾಗ ಅಮೆರಿಕಾದಲ್ಲಿ 1 ಲಕ್ಷಕ್ಕೆ 2.5 ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿದ್ರು. ಆದ್ರೀಗ ಒಮೈಕ್ರಾನ್ ಸೋಂಕಿನ ಆರ್ಭಟ ಹೆಚ್ಚಾದ ಬಳಿಕ ಅಮೆರಿಕಾದ ಪ್ರತಿ 1 ಲಕ್ಷ ಸೋಂಕಿತ ಮಕ್ಕಳ ಪೈಕಿ 4% ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಅದರಲ್ಲೂ 5 ರಿಂದ 17 ವರ್ಷದೊಳಗಿನ ಮಕ್ಕಳು ಆಸ್ಪತ್ರೆಗೆ ದಾಖಲಾಗುವ ಪ್ರಮಾಣ ಹೆಚ್ಚಾಗಿದೆ. ಅಮೆರಿಕಾದಲ್ಲಿ ಈ ಬಾರಿ ಮಕ್ಕಳ ಆಸ್ಪತ್ರೆಗಳಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಕೋವಿಡ್ ಸೋಂಕಿಗೆ ತುತ್ತಾಗಿ ಅಡ್ಮಿಟ್ ಆಗಿದ್ದಾರೆ. ವಯಸ್ಕರಿಗೆ ಹೋಲಿಸಿದ್ರೆ ಮಕ್ಕಳು ಕೊರೋನಾ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆ ಸೇರುವ ಪ್ರಮಾಣ ಕಡಿಮೆ ಇದೆ ನಿಜ. ಆದರೆ ಕಳೆದ ಎಲ್ಲಾ ಕೊರೋನಾ ಅಲೆಗಳಿಗಿಂತ ಈ ಬಾರಿ ಹೆಚ್ಚು ಮಕ್ಕಳನ್ನ ಸೋಂಕು ಬಾಧಿಸುತ್ತಿದೆ. ಉದಾಹರಣೆಗೆ ಹೇಳೋದಾದ್ರೆ ಪ್ರತಿದಿನ ಅಮೆರಿಕಾದಲ್ಲಿ ಸರಾಸರಿ 7 ಲಕ್ಷ ಮಂದಿ ಕೊರೋನಾ ಸೋಂಕಿಗೆ ತುತ್ತಾಗ್ತಿದ್ರೆ ಆ ಪೈಕಿ ಪ್ರತಿ 5 ಸೋಂಕಿತರಲ್ಲಿ ಒಬ್ಬರು ಮಕ್ಕಳಾಗಿದ್ದಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಮೆರಿಕಾದಲ್ಲಿ ಎಷ್ಟು ಮಕ್ಕಳು ನಿತ್ಯ ಕೊರೋನಾ ಸೋಂಕಿಗೆ ತುತ್ತಾಗ್ತಿದ್ದಾರೆ ಅಂತ. ಇನ್ನು ಕಳೆದ 2 ವರ್ಷಗಳಿಗಿಂತ ಈ ವರ್ಷ ಅಮೆರಿಕಾದಲ್ಲಿ ಹೆಚ್ಚು ಮಕ್ಕಳು ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಗೆ ಸೇರ್ತಿದ್ದಾರೆ. ಮುಖ್ಯವಾಗಿ ಅಮೆರಿಕಾದ ಟೆನೆಸ್ಸಿ, ಕ್ಯಾಲಿಫೋರ್ನಿಯಾ, ಒರೆಗಾನ್, ಜಾರ್ಜಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿರೋದು ವರದಿಯಾಗಿದೆ. ಅಮೆರಿಕ ಮಾತ್ರವಲ್ಲ, ಯುರೋಪ್ ರಾಷ್ಟ್ರಗಳಲ್ಲೂ ಹೆಚ್ಚು ಮಕ್ಕಳು ಕೊರೋನಾ ಸೋಂಕಿಗೆ ತುತ್ತಾಗ್ತಿದ್ದಾರೆ. ಬ್ರಿಟನ್ನಲ್ಲಿ ಸುಮಾರು 1,17,000 ಮಕ್ಕಳು ಕೊರೋನಾ ಸೋಂಕಿಗೆ ತುತ್ತಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಬ್ರಿಟನ್ನಲ್ಲಿ 2 ರಿಂದ 11 ವರ್ಷದೊಳಗಿನ ಪ್ರತಿ 10 ಮಕ್ಕಳಲ್ಲಿ ಒಬ್ಬರು ಕೊರೋನಾ ಸೋಂಕಿಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಕ್ಕಳಿಗೆ ಕೊರೋನಾ ಸೋಂಕು ಹರಡಲಿದೆ ಅಂತ ಬ್ರಿಟನ್ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಬ್ರಿಟನ್ನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿ ವೈದ್ಯರ ಕೊರತೆ ಕಾಡ್ತಿದ್ದು ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆರೋಗ್ಯ ಪರಿಸ್ಥಿತಿ ನಿರ್ವಹಣೆಗೆ ಸಶಸ್ತ್ರ ಪಡೆಯ 200 ಸಿಬ್ಬಂದಿಗಳನ್ನ ಕಳುಹಿಸಿದೆ ಸೇನೆ. ಒಮೈಕ್ರಾನ್ ಸೋಂಕು ಅಂದುಕೊಂಡಷ್ಟು ನಿರುಪದ್ರವಿ ಅಲ್ಲ ಅನ್ನೋದು ಈಗ ದಿನ ಕಳೆದಂತೆ ಸಾಬೀತಾಗ್ತಾ ಹೋಗ್ತಿದೆ. ಈ ನಡುವೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಹೊಸ ಕೋವಿಡ್ ಪ್ರಕರಣಗಳ ಸುನಾಮಿಯಿಂದ ಜಾಗತಿಕ ಆರೋಗ್ಯ ವ್ಯವಸ್ಥೆಗೆ ಅಡ್ಡಿಯಾಗಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥ ಟೆಡ್ರೋಸ್ ಗೆಬ್ರೆಯೆಸಸ್. ಈ ಎಚ್ಚರಿಕೆ ಈಗಾಗಲೇ ಅಮೆರಿಕ, ಬ್ರಿಟನ್, ಯುರೋಪ್ ರಾಷ್ಟ್ರಗಳಲ್ಲಿ ನಿಜವಾಗ್ತಿರೋದನ್ನ ಗಮನಿಸಬಹುದು. ಅಮೆರಿಕ ಇಡೀ ಜಗತ್ತಿನಲ್ಲಿ ಅತ್ಯಾಧುನಿಕ ಆರೋಗ್ಯ ವ್ಯವಸ್ಥೆಯನ್ನ ಹೊಂದಿರುವ ದೊಡ್ಡಣ್ಣನೇ ಈಗ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗದೆ ಕೈಚೆಲ್ಲುವ ಸ್ಥಿತಿಗೆ ತಲುಪಿದೆ. ಆಂಬ್ಯುಲೆನ್ಸ್, ಆಸ್ಪತ್ರೆ ಬೆಡ್ಗಳ ಕೊರತೆ, ವೈದ್ಯರು, ನರ್ಸ್ಗಳ ಕೊರತೆ ಅಮೆರಿಕವನ್ನ ಈಗ ಕಾಡ್ತಿದೆ. ಇನ್ನು 6 ವಾರಗಳಲ್ಲಿ ಯುರೋಪ್ನ 26 ದೇಶಗಳಲ್ಲೂ ಇದೇ ಪರಿಸ್ಥಿತಿ ಸೃಷ್ಟಿಯಾಗಲಿದೆ ಅನ್ನೋ ಆತಂಕಕಾರಿ ಮಾಹಿತಿಯೂ ಹೊರಬಿದ್ದಿದೆ. ಇಷ್ಟೇ ಅಲ್ಲ ವೀಕ್ಷಕರೇ, ಒಮೈಕ್ರಾನ್ ಈಗ ಜಗತ್ತಿಗೆ ಕೊರೋನಾ ಹಂಚಿದ ಚೀನಾವನ್ನು ಬಿಡ್ತಿಲ್ಲ. ಒಮೈಕ್ರಾನ್ ಸೋಂಕಿನ ಅಬ್ಬರಕ್ಕೆ ಡ್ರ್ಯಾಗನ್ ಕಂಗೆಟ್ಟು ಲಾಕ್ಡೌನ್ ಮೊರೆ ಹೋಗಿದೆ. ಜಗತ್ತಿಗೆ ಕೊರೋನಾ ಹಂಚಿದ ಚೀನಾವನ್ನ ಈಗ ಒಮೈಕ್ರಾನ್ ಬೆಚ್ಚಿ ಬೀಳಿಸಿದೆ. ಚೀನಾದಲ್ಲಿ 2 ಕೋಟಿ ಜನ ಈಗ ಲಾಕ್ಡೌನ್ ಬಂಧನಕ್ಕೆ ಒಳಗಾಗಿದ್ದಾರೆ. ಒಮೈಕ್ರಾನ್ ಆರ್ಭಟಕ್ಕೆ ಕಂಗೆಟ್ಟ ಚೀನಾದ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದಿಡ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಒಮೈಕ್ರಾನ್ ಅಮೆರಿಕ, ಭಾರತ, ಇಂಗ್ಲೆಂಡ್, ಯುರೋಪ್ ರಾಷ್ಟ್ರಗಳನ್ನ ಮಾತ್ರ ಅಲ್ಲ, ಚೀನಾದಲ್ಲೂ ಕೋಲಾಹಲ ಎಬ್ಬಿಸಿದೆ. ಡೆಲ್ಟಾದಿಂದ ಅದೇಗೋ ಬಚಾವಾದ ಚೀನಾ ಈ ಒಮೈಕ್ರಾನ್ ದಾಳಿಯಿಂದ ಬಚಾವಾಗೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಅದಕ್ಕಾಗಿ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಿದೆ. ಜಗತ್ತಿಗೆ ಕೊರೋನಾ ಹಂಚಿ ಕಳೆದೆರಡು ವರ್ಷದಿಂದ ಇಡೀ ವಿಶ್ವದ ಜನರು ಕಂಗೆಡುವಂತೆ ಮಾಡಿದ್ದು ಚೀನಾ. ಕೊರೋನಾ ಹರಡಿಸಿ ಇಡೀ ಜಗತ್ತಿನ ನೆಮ್ಮದಿಯನ್ನೇ ಕಿತ್ತುಕೊಳ್ಳುವಂತೆ ಮಾಡಿದ್ದು ಚೀನಾ. ಕೋಟ್ಯಾಂತರ ಜನರ ಪ್ರಾಣ ಬಲಿ ಪಡೆದಿದ್ದು ಚೀನಾ.
ಕೊರೋನಾ ಆರಂಭದಲ್ಲಿ ಚೀನಾವನ್ನ ಸ್ವಲ್ಪ ಮಟ್ಟಿಗೆ ಕಂಗೆಡಿಸಿದ್ದು ನಿಜವೇ ಆಗಿದ್ರು. ಆ ಬಳಿಕ ಬಹುಬೇಗನೆ ಎಚ್ಚೆತ್ತುಕೊಂಡು ಸೋಂಕು ಹತೋಟಿಗೆ ತಂದು ಚೀನಾ ಬಚಾವಾಯಿತು. ಡೆಲ್ಟಾ ರೂಪಾಂತರಿ ಜಗತ್ತಿನ ಒಂದೊಂದೇ ದೇಶವನ್ನ ಕಂಗೆಡಿಸಿದ್ರೂ ಚೀನಾದಲ್ಲಿ ಮಾತ್ರ ಈ ರೂಪಾಂತರಿ ಅಂತಹ ಅಪಾಯವನ್ನ ತಂದಿಡಲಿಲ್ಲ. ಆದ್ರೀಗ ಒಮೈಕ್ರಾನ್ ಡ್ರ್ಯಾಗನ್ ಪಾಲಿಗೂ ವಿಷವರ್ತುಲವಾಗಿ ಪರಿಣಮಿಸಿದೆ. ಇದೀಗ ಒಮೈಕ್ರಾನ್ ಸೋಂಕು ಚೀನಾದಲ್ಲಿ ಶರವೇಗ ಪಡೆದುಕೊಂಡಿದ್ದು, ಸೋಂಕು ನಿಯಂತ್ರಣಕ್ಕಾಗಿ ಅಲ್ಲಿನ 3 ನಗರಗಳನ್ನು ಲಾಕ್ಡೌನ್ ಮಾಡಲಾಗಿದೆ. ಸುಮಾರು 55 ಲಕ್ಷ ಜನ ವಾಸ ಮಾಡುವ ಅನ್ಯಾಂಗ್ ನಗರ, 1.3 ಕೋಟಿಯಷ್ಟು ಜನರಿರುವ ಶಿಯಾನ್ ನಗರ ಮತ್ತು 11 ಲಕ್ಷ ಜನ ವಾಸ ಮಾಡುವ ಯಜೌನ್ ನಗರದಲ್ಲಿ ಚೀನಾ ಲಾಕ್ಡೌನ್ ಹೇರಿದೆ. ಈ ಮೂಲಕ ಚೀನಾದಲ್ಲಿ ಈಗ ಸುಮಾರು 2 ಕೋಟಿ ಜನರು ಲಾಕ್ಡೌನ್ ನಿರ್ಬಂಧಕ್ಕೆ ಒಳಗಾಗಿದ್ದಾರೆ. ಹೀಗೆ ಲಾಕ್ಡೌನ್ ಮಾಡಿದ ನಗರದಲ್ಲಿರುವ ಪ್ರತಿ ಮನೆಯ ಸದಸ್ಯರನ್ನು ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ. 3 ನಗರದಲ್ಲಿ ಕೊರೋನಾ ಟೆಸ್ಟ್ ಸಂಪೂರ್ಣವಾದ ಬಳಿಕವಷ್ಟೇ ಅಲ್ಲಿನ ಜನರಿಗೆ ಲಾಕ್ಡೌನ್ನಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಇನ್ನು ಅಮೆರಿಕಾದಿಂದ ಚೀನಾಗೆ ಬರಬೇಕಾಗಿದ್ದ ಸುಮಾರು 12ಕ್ಕೂ ಹೆಚ್ಚು ನಿಗದಿತ ವಿಮಾನಗಳನ್ನು ರದ್ದುಗೊಳಿಸಲು ಚೀನಾ ಆದೇಶ ನೀಡಿದೆ. ಹೊರದೇಶದಿಂದ ಚೀನಾಗೆ ಬಂದ ಹಲವರಲ್ಲಿ ಕೊರೋನಾ ದೃಢಪಟ್ಟಿರುವ ಕಾರಣ ಚೀನಾ ಯಾವ್ಯಾವ ದೇಶದಲ್ಲಿ ಒಮೈಕ್ರಾನ್ ಕೇಸ್ ಹೆಚ್ಚಾಗಿದೆಯೋ ಆ ದೇಶಗಳಿಂದ ಬರೋ ವಿಮಾನಗಳನ್ನು ರದ್ದುಗೊಳಿಸಲು ಆರಂಭಿಸಿದೆ. ಒಮೈಕ್ರಾನ್ ಸೋಂಕು ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚೀನಾ ಕಠಿಣ ನಿರ್ಬಂಧಗಳನ್ನು ಹೇರುತ್ತಿದೆ. ಮುಖ್ಯವಾಗಿ ಚೀನಾದ ಪ್ರಮುಖ ನಗರದ ಬೀಜಿಂಗ್ನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಟಿಯಾನ್ಜಿನ್ನಲ್ಲಿ ಒಮೈಕ್ರಾನ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹೆಚ್ಚು ಅಂದ್ರೆ 1 ಲಕ್ಷ ಕೇಸ್ ಏನೂ ಅಲ್ಲ. ಮಂಗಳವಾರ ಈ ನಗರದಲ್ಲಿ ಪತ್ತೆಯಾಗಿದ್ದು ಜಸ್ಟ್ 49 ಒಮೈಕ್ರಾನ್ ಪ್ರಕರಣಗಳು ಮಾತ್ರ. ಆದರೂ ಇಲ್ಲಿ ಕಠಿಣ ನಿರ್ಬಂಧಗಳನ್ನ ಹೇರಲಾಗಿದೆ. ಟಿಯಾನ್ಜಿನ್ ನಗರದಿಂದ ಅಲ್ಲಿನ ಜನರು ಹೊರಬರಬೇಕಾದ್ರೆ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ ಮಾಡಲಾಗಿದೆ. ಅಷ್ಟೇ ಅಲ್ಲ, 279 ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ಪ್ರತಿಯೊಬ್ಬರ ಮೇಲೂ ನಿಗಾ ಇಡಲಾಗುತ್ತಿದೆ. ಟಿಯಾನ್ಜಿನ್ ನಗರದಲ್ಲಿ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಬೀಜಿಂಗ್ನಿಂದ ಟಿಯಾನ್ಜಿನ್ಗೆ ಹೋಗುವ ರೈಲುಗಳನ್ನು ನಿಲ್ಲಿಸಲಾಗಿದೆ. ಟಿಯಾನ್ಜಿನ್ ನಗರದಲ್ಲಿ ವಾಸವಿರುವ ಸುಮಾರು 1.4 ಕೋಟಿ ಜನರನ್ನ ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗುತ್ತಿದೆ. ಕೊರೋನಾ ಜಗತ್ತನ್ನ ಆವರಿಸಿ 2 ವರ್ಷವಾದ ಬಳಿಕವೂ ಮೊದಲಿನಷ್ಟೇ ಕೊರೋನಾಗೆ ಆತಂಕಪಟ್ಟು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆರಂಭದಷ್ಟೇ ಕಟ್ಟುನಿಟ್ಟಾಗಿ ಪಾಲಿಸುತ್ತಿರುವ ಜಗತ್ತಿನ ಏಕೈಕ ರಾಷ್ಟ್ರ ಚೀನಾ ಅಂದ್ರೂ ತಪ್ಪಾಗಲ್ಲ. ಕೊರೋನಾ ಹಂಚಿದ ಚೀನಾಗೆ ಆ ಸೋಂಕಿನ ಗಂಭೀರತೆಯ ಅರಿವಿದೆ. ಹೀಗಾಗಿ 1-2 ಕೇಸ್ ಬಂದ್ರೂ ಚೀನಾ ಲಾಕ್ಡೌನ್ ಮೊರೆ ಹೋಗುತ್ತೆ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ, ಇಡೀ ಊರಿಗೆ ಊರನ್ನೇ ಸ್ಯಾನಿಟೈಸ್ ಮಾಡಿಬಿಡುತ್ತೆ. ಈಗಲೂ ಅಷ್ಟೇ, ಚೀನಾದಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡ ನಗರದ ಇಂಚಿಂಚು ಬಿಡದೆ ಸ್ಯಾನಿಟೈಸ್ ಮಾಡಲಾಗ್ತಿದೆ. ಪ್ರತಿ ಮನೆಯ ಪ್ರತಿ ಸದಸ್ಯರನ್ನು ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗ್ತಿದೆ. ಹೀಗೆ ಚೀನಾ, ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಯುರೋಪ್ ದೇಶಗಳನ್ನ ಕಂಗೆಡಿಸುತ್ತಿರುವ ಒಮೈಕ್ರಾನ್ ಭಾರತದಲ್ಲೂ ಅಬ್ಬರಿಸುತ್ತಿದೆ. ಮಂಗಳವಾರ ದೇಶದಲ್ಲಿ 1,94,000ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ. ಕರ್ನಾಟಕದ ಡೈಲಿ ಕೇಸ್ ಕೂಡ 14,000 ದಾಟಿದೆ. ಈ ಮಧ್ಯೆ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಕೇಂದ್ರ ಸರ್ಕಾರ. 3ನೇ ಅಲೆ ವೇಳೆ ಆಮ್ಲಜನಕದ ಅವಶ್ಯಕತೆ ಎದುರಾಗಬಹುದು. ಸಮಸ್ಯೆ ಆಗದಂತೆ ತಕ್ಷಣವೇ ಕ್ರಮ ಕೈಗೊಳ್ಳಿ ಅಂತ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆ ರಾಜ್ಯಾದ್ಯಂತ ಮಕ್ಕಳಿಗೆ ಕೊರೋನಾ ಸೋಂಕು ಹರಡುವ ಪ್ರಮಾಣವು ದಿನೇ ದಿನೇ ಹೆಚ್ಚಾಗ್ತಿದೆ. ಕಳೆದ 11 ದಿನದಲ್ಲಿ ಬೆಂಗಳೂರಿನಲ್ಲಿ 19 ವರ್ಷದೊಳಗಿನ 5,888 ಮಕ್ಕಳಿಗೆ ಕೊರೋನಾ ಸೋಂಕು ಅಂಟಿದೆ. ಹೀಗಾಗಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಇದೇ ತರ ಮುಂದುವರೆದ್ರೆ ಅಮೆರಿಕಾದಂತೆ ಭಾರತಕ್ಕೂ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ನೋಡಿದ್ರಲ್ಲ, ಒಮೈಕ್ರಾನ್ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಜನ ಯಾವ ರೀತಿಯಾಗಿ ಇದರಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನೀವು ನಿಮ್ಮ ಎಚ್ಚರಿಕೆಯಲ್ಲಿರಿ, ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ.